ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಂಚಯ್ಯ, ಪುಟ್ಟಮ್ಮಿ ಮಚ್ಚ ತಟ್ಟಿಸ್ಕೊಂಡು ಓದ್ಲು ಅಂತ ಹೇಳದಂತೆ ದಿಟ್ವಾ? ಹೌದು ಗೋಪಾಲಣ್ಣ, ಪುಟ್ಟಾಕನ ಮಗದಾಗೆ ಯಾವತ್ತು ನೋಡ್ದಿರೋ ರೋಷ ನೋಡ್ದೆ. ಯಾಕೆ ಯೋನಂತ ಏನಾದ್ರು ಹೇಳಿದ್ರ ಮಂಚಯ್ಯ? ಏ ಪುಟ್ಟಾಕನ್ ಮಾತು ಹೋಗ್ತಾಗಿತ್ತು ಕಣವ. ಆದ್ರೆ ಅವ್ರ ಕಣ್ಣಾಗೆ ಯಾರಿಗೋ ಶಿಕ್ಷೆ ಕೊಡೋ ಆಕ್ರೋಶ ಕಾಣ್ತಾ ಇತ್ತು. ರಾಧಾ, ಈಟ್ ದಿನ ನೀನ್ ಆಟ ಆಡ್ತಿದ್ದೆ, ಈಗ ನಿನ್ನ ಆಡ್ಸಕ್ಕೆ ಪುಟ್ಟಕ್ಕ ಬರ್ತಾವಳೆ. ಆತ್ಮಕ್ಕೆ ಶಾಂತಿ ಕೊಡ್ಸಕ್ಕೆ. ನನಗೆ ಪುಟ್ಟಾಕನ್ ಮಾತು ಕೇಳಿ ಒಂದ್ ಕ್ಷಣ ಭಯ ಆಗೋಯ್ತು ಕಣ್ರವ. ಅಪ್ಪಯ್ಯ, ಹಂಗಾದ್ರೆ ಅವು ಯಾರ ಮ್ಯಾಕು ಸೇಟ್ ತೀರ್ಸ್ಕೊಳಕ್ಕೆ ಹೋಗವಳೆ? ಬೇಗ ಹೋಗಿ ಪುಟ್ಟಾಕನ್ ತಡೀರಿ. ಅವಳು ಹೋಗಿದ್ ನೋಡಿದ್ರೆ ರಕ್ತದ ಒಳೆನೆ ಹರ್ಸ್ವಂಗವಳೆ. ಯೋನಬ್ಬ ಮೊದ್ಲೇ ಕಾಲ್ ನಡುತ್ತೈತೆ, ಇನ್ನು ಯೋನೇನೋ ಹೇಳಿ ಇಲ್ಲ ಸಾಯಂಗ್ ಮಾಡ್ತಾವನಲ್ಲ. ಅವಳು ಇಂಥ ಕಡೆ ಹೋಯ್ತೀನಿ ಅಂತ ಏನಾರು ಹೇಳುದ್ಲ? ಅದೇನು ಹೇಳಿಲ್ಲ, ಕೇಳೋ ಧೈರ್ಯ ನಾನು ಮಾಡ್ಲಿಲ್ಲ. ಹೋಗ್ಲಿ, ಯಾವ ಕಡೆ ಹೋದ್ರು ಅಂತಂದ್ರು ನೋಡಿದ್ರ? ಹಾ, ಈ ಕಡೆ ಹೋದ್ರು. ಈ ಕಡೆ ಅಂದ್ರೆ ಪಕ್ಕ ಪಕ್ಕ ಪುಟ್ಟಕ್ಕ ರಾಧಾ ನೋಡ್ಕೊಂಡೆ ಹೋಗವಳೆ. ಅಯ್ಯೋ ಸಿಮ್ಮೆ, ಇವತ್ತೇ ನಮ್ ಕೊನೆ ದಿನ ಆಗೋಯ್ತದ. ಹೆಂಗೆ ಇಂಥ ಕಡೆ ಅಂದ್ರೆ ಎಲ್ಲಿಗೆ ಅಂತ ಹೋಗೋದವಾ? ಡ್ಯಾಡಿ, ಹಿಂಗೆ ಹೋಯ್ತಿದ್ರೆಲ್ಲಾರು ಸಿಗ್ಬೋದು, ನಡಿ ಹೋಗದ. ನಾನು ಇವರಿಂದ ಹೋಗಿ ಅಕಸ್ಮಾತ್ ಪುಟ್ಟಕ್ಕ ಮಚ್ಚನ ನನ್ನ ಕಡೆ ತಿರುಗಿಸ್ಬಿಟ್ರೆ ಏನಪ್ಪ ಮಾಡ್ಲಿ? ಇಲ್ಲ ಇಲ್ಲ, ನಾನು ಹೋಗದೆ ಇರೋದ ಒಳ್ಳೇದು. ನೀವೆಲ್ಲ ಹೋಗಿ ನನ್ನ ಮನೆ ತವ ಇರ್ತೀನಿ. ಯಾಕೆ ಮೊಚ್ಚು ಅಂತ ಹೇಳೋ ತಕ್ಷಣ ದಿಗ್ಲಾಯ್ತಾಯ್ತಾ? ಹಂಗಲ್ಲ ಕಣಯ್ಯ, ಎಲ್ಲರೂ ಒಟ್ಟಿಗೆ ಹೋಗಿ ಸಮಾಧಾನ ಮಾಡಕ್ ನೋಡಿದ್ರೆ ಪುಟ್ಟಕ್ಕಂಗೆ ಕೋಪ ಇನ್ನೂ ಜಾಸ್ತಿ ಆಗ್ಬೋದು. ಅದು ಅಲ್ಲದೆ ನೀವು ಆ ಕಡೆ ಹೋದಾಗ ಪುಟ್ಟಕ್ಕ ಮನೆ ಕಡೆ ಬಂದ್ರೆ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ. ಸುಮಾ ಪುರ್ಸಿ, ನೀವಿಬ್ರು ರಾಜವನ್ ಜೊತೆ ಮನೆಗೆ ಹೋಗಿ ಅವ ಎತ್ಲಾಗೋದ್ಲು ಅಂತ ನಾವು ನೋಡ್ಕೊಂಬತ್ತೀವಿ. ಅಕ್ಕ, ನಾನು ಬರ್ತೀನಿ. ಬ್ಯಾಡ ಕುಸೆ, ಮನೆ ತವ ನಮ್ಮವರು ಅಂತ ಯಾರಾದ್ರೂ ಇದ್ರೆ ಒಳ್ಳೇದು. ಈ ಪುರ್ಸಿ ಕಾಲು ಒಂದ್ ಕಡೆ ನೆಟ್ಟಿಗೆ ನಿಲ್ಲಕ್ಕಿಲ್ಲ. ಹಾಳಾದವನು ತಗಡ್ ಮನೆನ ನಾನಿನ್ನೋ ದೋಚ್ಕೊಂಡು ಹೋಗ್ತೀನಿ ಅನ್ನೋಂಗೆ ಹೇಳ್ತಾವನೆ. ಸರಿ ಅಪ್ಪ, ಹುಷಾರು. ಅಪ್ಪನ್ ಬೇಗ ಕರ್ಕೊಂಬನ್ನಿ. ಸರಿ ಕಣವಿ, ನೀವು ಹೊಳ್ಳಿ. ಅಪ್ಪಯ್ಯ ಬನ್ನಿ, ಹೊಳ್ಡಮ್ಮ. ನಡಿಯಮ್ಮ. ಯಾವ್ರೆ, ನಂಗೆ ಮಾತ್ರ ಏನೂ ಆಗ್ದಿರಂಗೆ ಕಾಪಾಡಪ್ಪ. ಶಿವ, ನಿನ್ನೇ ನಂಬಿದ್ದೀನಿ. ಲೇ ಪುರ್ಸಿ, ನಾನು ಬರ್ತೀನಿ ಇರ್ಲಾ.